ಸಾಮಾನ್ಯವಾಗಿ ಬೈ ಎಲೆಕ್ಷನ್ಸ್ ಸರ್ಕಾರದ ಪರವಾಗಿರ್ತದೆ. ಅವರ ಆಡಳಿತದ ಶಾಸಕರ ಬೇಕಾದ್ರೆ ಹೀಗಾಗಿ ನಮ್ಮ ಸರ್ಕಾರ ಇದ್ದಾಗ 18 ಬೈ ಎಲೆಕ್ಷನ್ 15 ಹೆಚ್ಚು ಮಾಡಿದ್ದಾರೆ. ಆದರೆ ಇಡೀ ರಾಜ್ಯದ ಜನ ಆದೇಶ ಅಂತ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ರಾಜ್ಯ ಸರ್ಕಾರ ಇವತ್ತು 1.5 ವರ್ಷದ ಅಭಿವೃದ್ಧಿ ಸಂಘದ ಆಡಳಿತ ಮತ್ತು ಹಗರಣಗಳ ಆಡಳಿತ ಇದು ಅವರಿಗೆ ಏನು ಮ್ಯಾಂಡೇಟ್ ಅಲ್ಲ. ಅವೆಲ್ಲವೂ ಕೂಡ ಇನ್ನು ಕಾನೂನಿನ ಪರೀಕ್ಷೆ ಒಳಪಡೋದನ್ನು ಅಭಿವೃದ್ಧಿಯನ್ನು ಪ್ರಾರಂಭ ಆಗಿಲ್ಲ. ಆಡಳಿತ ಪಕ್ಷದ ಶಾಸಕರೇ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಒಂದು ಕಂಪ್ಲೇಂಟನ್ನು ದೂರನ್ನು ಮುಖ್ಯಮಂತ್ರಿಗೆ ಸಂದಾಗಿದೆ, ಕ್ರಮ ನಿರ್ವಹಿಸಲ್ಗೊಂಡಿದೆ. ಹೀಗಾಗಿ ಇದು ಸೀಮಿತವಾಗಿ ಆ ಕ್ಷೇತ್ರಕ್ಕೆ ಬರ್ತಾಂಶ ಅಂತ ನನಗೆ. ಸರ್, ಈಗ ಬೈ ಎಲೆಕ್ಷನ್ ನಂತರ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ತಾರೆ ಅಂತಕ್ಕಂಥ ಒಂದು ಚರ್ಚೆಗಳಾಗ್ತಾ ಇತ್ತು. ಈಗ ಅದಕ್ಕೆ ಪೂರಕವಾಗಿ ಶಕ್ತಿ ಯೋಜನೆ ಸೇರಿದಂತೆ ಇನ್ನೂ 2 ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಕ್ಕೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತೀವಿ ಅಂತ ಗವಿಯಪ್ಪನವರು, ಕಾಂಗ್ರೆಸ್ ಶಾಸಕ ಗವಿಯಪ್ಪನವರು ಗ್ಯಾರಂಟಿಗಳನ್ನ ನಿಲ್ಲಿಸಿದ್ರೆ ಅನುದಾನ ನಮ್ಗೆ ಸಿಗುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಅಲ್ಲ, ಇದು ವಿಚಾರ ಅಲ್ಲ. ಬಹುತೇಕವಾಗಿ ಎಲ್ಲ 224 ಜನ ಶಾಸಕರು ಇದೆ. ನನ್ನ ಆಡಳಿತ ಪಕ್ಷದ ಶಾಸಕರು ಇದನ್ನು ಹೆಚ್ಚು ತಮ್ಮ ಪಕ್ಷದ ವೇದಿಕೆಯಲ್ಲಿ ಹೆಚ್ಚು ಪಾಟೀಲ್ ಈಗಾಗಲೇ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರ ಒಂದು ಭಾವನೆ, ಅನಿಸಿಕೆ. ಯಾಕಂದರೆ ಗ್ಯಾರಂಟಿ ಮಾಡುವಾಗ ಯಾವುದೇ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡದೆ ಈ ಗ್ಯಾರಂಟಿಗಳನ್ನು ಮಾಡಿದ್ರಿಂದ ನೇರವಾಗಿ ಅಭಿವೃದ್ಧಿಗೆ ಹಣ ಇದ್ದಂಗೆ ಇದು ಹಣಕಾಸಿನ ದುರಾಡಳಿತವೂ ಕೂಡ. ಯಾಕಂದರೆ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ 15,000 ಕೋಟಿ ಹೊಸ ತೆರಿಗೆಯನ್ನು ಹಾಕಿದ್ರು. ಬಜೆಟ್ ನಂತರವೂ ಕೂಡ ಅದು ಲಿಕ್ಕರ್ದಿರ್ಬೋದು, ಹಾಲಿದ್ದಿರ್ಬೋದು, ಎಲ್ಲ ತೆರಿಗೆಗಳನ್ನು ಮತ್ತೆ ಹೆಚ್ಚು ಮಾಡಿದ್ದಾರೆ. ಸ್ಟ್ಯಾಂಪ್ ಇದನ್ನು ಬಜೆಟ್ ನಂತರವೂ ಕೂಡ ಹೆಚ್ಚು ಮಾಡಿದ್ದಾರೆ. ಒಂದು ಕಡೆ ಸುಮಾರು 20,000ಕ್ಕಿಂತ ಹೆಚ್ಚು ತೆರಿಗೆಯನ್ನು ಹಾಕಿದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಇದನ್ನು ನಿಭಾಯಿಸೋಕ್ಕಾಗಲ್ಲ. ಅಂದರೆ ಹಣಕಾಸಿನ ನಿಭಾಯಿಸುವ ಮಾಡೋದ್ರಲ್ಲಿ ಈ ಸರ್ಕಾರ ವಿಫಲವಾಗಿದೆ. ಈಗಿನ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ನಿಲ್ಲಿಸುವಂತಹ ಸಾಧ್ಯತೆಗಳು ಕಾಣಿಸ್ತದೆ ಸರ್. ಈಗಿನ ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ತಾ ಇದ್ರಿ, ಹೊರೆ ಆಗ್ತಾ ಇರೋದು ಪ್ರತಿ ವರ್ಷನೂ ಕೂಡ ನಿಲ್ಲಿಸ್ಬೋದಂತ ತಮಗೆ ಏನಾದರೂ? ಇಲ್ಲ, ಸಾಧ್ಯನೇ ಇಲ್ಲ. ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿದಾಗ ಸುಮಾರು 2,000 ಕೋಟಿಗಿಂತ ಹೆಚ್ಚು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಿಗೆ ಅಧಿಕಾರದ ಕೇಂದ್ರ ಮೇಲೆ ಆರೋಪ ಮಾಡ್ತಾರೆ. ಸ್ಟೇಟ್ ಫೈನಾನ್ಸ್ ಕಮಿಷನ್ ಏನು ರೆಕಮೆಂಡ್ ಮಾಡಿದ್ರು ಅದನ್ನು ಸ್ಥಳೀಯ ಸಂಸ್ಥೆಗಳಿಗೆ, ಮುನ್ಸಿಪಾಲಿಟಿ, ಪುರಸಭೆ, ನಗರಸಭೆ, ಮಹಾನಗರಸಭೆ ಕೊಟ್ಟಿಲ್ಲ. 2,000 ಕೋಟಿ ಹೆಚ್ಚು ಕೊಟ್ಟಿಲ್ಲ. ಅಂಗನವಾಡಿ ಇವರಿಗೆಲ್ಲ ಕಾಲಕ್ಕೆ ಸ್ಯಾಲ್ರಿ ಆಗ್ತಾಯಿಲ್ಲ. ಕಾಂಟ್ರಾಕ್ಟ್ ಲೇಬರ್ಸ್ ಸ್ಯಾಲ್ರಿ ಆಗ್ತಾಯಿಲ್ಲ. ಕಾಂಟ್ರಾಕ್ಟ್ ಕೊಟ್ಟಿಲ್ಲ. ಹೀಗಾಗಿ ಅಭಿವೃದ್ಧಿ ಸಂಪೂರ್ಣ ನಿಂತೋಗಿದೆ. ಈ ಸರ್ಕಾರದ ಕ್ರೆಡಿಬಿಲಿಟಿ ಏನಾಗಿದೆ ಅಂದರೆ ಟೆಂಡರ್ ಕರೆದರೂ ಕೂಡ ಆ ಟೆಂಡರ್ ಮುಂದೆ ಬರ್ತಾ ಇದೆ. ಯಾಕಂದರೆ ಅವ್ರಿಗೆ ಹಣ ಸಿಗೋ ಗ್ಯಾರಂಟಿ ಸ್ಥಿತಿಯಲ್ಲಿ ಈ ರಾಜ್ಯವನ್ನು ನೋಡ್ತಿದ್ದಾರೆ. ಸರ್, ಬಿಜೆಪಿಯಲ್ಲಿ ವಿಚಾರಗಳಲ್ಲಿ ಅಭಿಪ್ರಾಯಗಳ ಭಿನ್ನ ಇದೆ ಅಷ್ಟೇ. ಇದು ನಮ್ಮ ಪಕ್ಷದ ವರಿಷ್ಠ ಗಮನಕ್ಕೆ ಬಂದಿದೆ. ಬಹುತೇಕವಾಗಿ ಬರುವಂಥ ತಿಂಗಳಲ್ಲಿ ಇದನ್ನು ಸೌಹಾರ್ದತೆಯಿಂದ ಆಯ್ಕೆ ಮಾಡಿ ನಿಭಾಯಿಸಿದ. ನಿಮ್ಮ ಬಿಜೆಪಿ ಶಾಸಕರ ವಿರುದ್ಧನೇ ನಿನ್ನೆ ಬೀದರ್ನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರು ದೂರು ಕೊಡ್ತಾರೆ, ಪೊಲೀಸ್ ದೂರು. ಅಲ್ಲಿವರೆಗೂ ಹೋಗಿದ್ದೆ. ಇಲ್ಲ, ಅದು ಸ್ಥಳೀಯ ವಿಚಾರ ಇರ್ಬೋದು, ನನಗೆ ಮಾಹಿತಿ ಇಲ್ಲ. ಆದರೆ ಯತ್ನಾಳ್ ವಿರುದ್ಧ ದೂರು ಕೊಟ್ಟಿರೋದು ಸರ್. ವಿಚಾರದಲ್ಲಿ ಯಾವುದೂ ಭಿನ್ನ ಇಲ್ಲ. ಅದರಲ್ಲಿ ಅವರು ಇಂಡಿಪೆಂಡೆಂಟ್ ಆಗಿ ನಮ್ಮದೇ ಬಿಜೆಪಿಯ ಒಂದು ಅಂಗ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಭಿನ್ನಾಭಿಪ್ರಾಯ ಏನಿಲ್ಲ. ಇಂಥ ವಿಚಾರಗಳು ಬಂದಾಗ ನಮ್ಮ ಪಕ್ಷದ ವರಿಷ್ಠರು ಬಹಳ ದಕ್ಷತೆಯಿಂದ ನಿಭಾಯಿಸಿದ ಹಿಂದೂ ಕೂಡ ನಿಭಾಯಿಸಿದ್ದಾರೆ. ಮುಸ್ಲಿಂ ಅವ್ರಿಗೆ ಮತದಾರರ ಹಕ್ಕನ್ನು ಕಡಿತ ಮಾಡಬೇಕು ಅಂತ ಸರ್. ಇನ್ನೊಂದು, ಬೆಂಗಳೂರಲ್ಲಿ ಪಿಸ್ತೂಲ್ ದಂಧೆ ಅವ್ಯಾಹತವಾಗಿ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ